साय भवनाशाय श्रीशाय गुणराशये हृद्याय शुद्धविद्याय मत्ताय च नमो नमः। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्री ब्रह्मरुद्रप्रभृतिसुरनरद्वीषशत्रुआत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम्। जन्माद्यस्य यतोन्मयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरे परमात्मने प्रणतः क्लेशनाशाय गोविन्दाय नमो नमः। श्रीगुरुभ्यो नमः। ಶ್ರೀಮದ್ಭಾಗವತ ಪ್ರಥಮಸ್ಕಂದ ಚತುರ್ದಶೋಧ್ಯಾಯದಲ್ಲಿ 22ನೇ ಶ್ಲೋಕ. ರಾಜನ್ ಸ್ವಯಾಭಿಪೃಷ್ಟಾನಾಂ ಸುಹೃದಾಂನ ಸುಹೃತ್ಪುರೇ ವಿಪ್ರಶಾಪ ವಿಮೂಢಾನಾಂ ನಿಘ್ನತಾಂ ಮುಕ್ತಿಭಿರ್ಮಿತಃ. ಅರ್ಜುನ ದ್ವಾರಕಾ ಪಟ್ಟಣದಿಂದ ವಾಪಸ್ ಬಂದು ತನಗೆ ಆದ ದುಃಖವನ್ನೆಲ್ಲ ಯುಧಿಷ್ಠಿರನ ಮುಂದೆ ಹೇಳ್ತಾ ಇದ್ದಾನೆ. ಮುಂದೆ ಹೇಳ್ತಾನೆ, ಹೇ ರಾಜನ್, ರಾಜನಾದ ಯುಧಿಷ್ಠಿರ, ನೀನೇನ್ ಪ್ರಶ್ನೆ ಮಾಡಿದಿ? ನಮ್ಮ ಬಂಧು ಬಾಂಧವರು ದ್ವಾರಕಾ ಪಟ್ಟಣದಲ್ಲಿ ಯಾದವರು ಅವರೆಲ್ಲರೂ ಚೆನ್ನಾಗಿದ್ದಾರಾ ಹಾಗೆ ಅಂತ ಪ್ರಶ್ನೆ ಮಾಡಿದೆಯಲ್ಲ, ಸುಖವಾಗಿದ್ದಾರಾ ಹಾಗೆ ಅಂತ. ಅವರಲ್ಲಿ ಸುಹೃದಾಂನ ಸುಹೃತ್ಪುರೇ, ಆ ದ್ವಾರಕಾ ಪಟ್ಟಣದಲ್ಲಿ ವಿಪ್ರ ಶಾಪ ವಿಮೂಢಾನಾಂ, ಬ್ರಾಹ್ಮಣರ ಶಾಪದಿಂದ ಏನಾಯ್ತು? ಕಾರ್ಯ ವಿವೇಕ ಇಲ್ಲದೇನೆ, ಏನ್ ಮಾಡ್ಬೇಕು ಏನ್ ಮಾಡಬಾರದು ಅಂತ ಗೊತ್ತಿಲ್ಲದೇನೆ ಆ ಮುಷ್ಟಿಬಿಹಿ, ಪರಸ್ಪರ ಮುಷ್ಟಿಗಳಿಂದ ಹೊಡೆದಾಡಿಕೊಂಡು ಅವರೆಲ್ಲರೂ ಕೂಡ ಸತ್ತಿದ್ದಾರೆ ಅಂತ ಹೇಳ್ತಾರೆ. ಚತ್ವಾರಃ ಪಂಚಃ ಅವಶೋಷಿತಾ, 5-6 ಜನ ಅವಶೇಷಿತಾ, 5-6 ಜನ ಅಷ್ಟೇ ಉಳ್ಕೊಂಡಿದ್ದಾರೆ. ಪ್ರಾಯಃ ಎಲ್ಲರೂ ಕೂಡ ಸತ್ತಿದ್ದಾರೆ. ವಾರುಣಿ ಮದಿರಾಂ ಪೀತ್ವಾ ಮದೋನ್ಮಥಿತ ಚೇತಸಾಂ ಅಜಾನತಾಮಿವಾತ್ಮಾನಂ ಚತುಃಪಂಚಾವಶೇಷಿತಾ. ವಾರುಣೀಂ ಅಂದ್ರೆ ಅದು ಒಂದು ವರುಣ ನಿಮಿತ್ತವಾದ ಒಂದು ಮದಜನನಿ, ಮದವನ್ನ ಉತ್ಪನ್ನ ಮಾಡತಕ್ಕ ಒಂದು ಸುರಾಪಾನ, ಆ ರೀತಿಯಾದ ಸುರಾಪಾನವನ್ನ ಮಾಡಿ ಸ್ವಾತ್ಮಾನಂ ಅಜಾನತಾಮಿವ, ತಾನು ಯಾರು ಎನ್ನುವ ಒಂದು ಎಚ್ಚರ ಇಲ್ಲದೇನೆ ಅವರೆಲ್ಲರೂ ಕೂಡ ಪರಸ್ಪರ ಹೊಡೆದಾಡಿಕೊಂಡು 5-6 ಜನ ಉಳಿದಿದ್ದಾರೆ ಅಷ್ಟೇ ಹಾಗೆ ಅಂತ ಅರ್ಜುನ ಹೇಳ್ತಾನೆ. ಪ್ರಾಯೇಣ ಏತದ್ ಭಗವತಃ ಈಶ್ವರಸ್ಯ ವಿಚೇಷ್ಟಿತಂ ಮಿಥೋ ನಿಘ್ನಂತಿ ಭೂತಾನಿ ಭಾವಯಂತಿ ಚ ಯನ್ಮಿಥಃ. ಇದಕ್ಕೇನು ಕಾರಣ ಹಾಗೆ ಅಂದ್ರೆ ಪರಮಾತ್ಮನೇ ಇಚ್ಛೆ. ಪರಮಾತ್ಮ ಕಲಿಯುಗ ಬರ್ಲಿಕ್ಕಿದೆ, ಯಾದವರು ಅವರ ವಂಶ ಇರಬಾರದು ಹಾಗೆ ಅಂತ ಹೇಳಿ ಪರಮಾತ್ಮ ಎಲ್ಲರನ್ನು ಕೂಡ ಸಂಹಾರ ಮಾಡ್ತಾ ಇದ್ದಾನೆ. ಅಂದ್ರೆ ಪರಸ್ಪರ ಅವರ ಒಳಗೆ ಕಲಹ ಉಂಟಾಗುವಂತೆ ಮಾಡಿ, ಬ್ರಾಹ್ಮಣರ ಶಾಪವನ್ನು ಕೂಡ ನಿಮಿತ್ತವನ್ನಾಗಿ ಮಾಡಿ ಈ ರೀತಿಯಾಗಿ ಪರಮಾತ್ಮನೇ ಮಾಡ್ತಾ ಇದ್ದಾನೆ. ಯಾಕೆ? ಯಾದವರು ಇದ್ರೆ ಏನಾಗ್ತದೆ ಹಾಗೆಂದ್ರೆ, ಸಜ್ಜನರು ಇದ್ದಷ್ಟು, ಸಜ್ಜನರು ತುಂಬಾ ದೊಡ್ಡವರು ಇದ್ದವರಷ್ಟು ಕಲಿಯುಗ ಬರ್ಲಿಕ್ಕೆ ಸಾಧ್ಯನೇ ಇಲ್ಲವಂತೆ. ಅದು ಟ್ರಾನ್ಸಿಷನ್, ದ್ವಾಪರ ಯುಗದಿಂದ ಕಲಿಯುಗ ಬದಲಾವಣೆ ಆಗಬೇಕು. ಆದ್ರೆ ಸಜ್ಜನರು ಆ ಸಂದರ್ಭದಲ್ಲಿ ಇದ್ದರೆ ಅದು ಕಲಿಯುಗ ಪ್ರಾರಂಭನೇ ಆಗೋದಿಲ್ಲ. ಅದರಿಂದ ಸಜ್ಜನರು ಇರಬಾರದು. ಅದಕ್ಕೆ ನಾರದರು ಕೂಡ ಪಾಂಡವರನ್ನು ನೀವು ಸ್ವರ್ಗಾರೋಹಣ ಮಾಡ್ರಿ ಹಾಗೆ ಅಂತ ಆದೇಶ ಮಾಡಿ ಹೋಗಿದ್ದು ಯುಧಿಷ್ಠಿರನಿಗೆ. ಆ ರೀತಿಯಾಗಿ ಯಾದವರು ಅಷ್ಟೇ, ಅವರಿದ್ದಾಗ ಕಲಿಯುಗ ಬರ್ಲಿಕ್ಕಿಲ್ಲ. ಯಾಕೆ? ಕಲಿಯುಗದಲ್ಲಿ ಹೆಚ್ಚು ಜನ ಪಾಪಿಷ್ಠರೇ ಇರ್ತಾರೆ. ಆ ರೀತಿಯಾದ ಸಜ್ಜನರು ಇದ್ರೆ ಕಲಿಯುಗ ಪ್ರಾರಂಭ ಆಗೋದಿಲ್ಲ ಹಾಗೆ ಅಂತ ಹೇಳಿ
ಕೃಷ್ಣ ಆ ರೀತಿಯಾಗಿ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾನೆ ಅಂತ. ಮಿಥೋ ನಿಘ್ನಂತಿ ಭೂತಾನಿ, ಪರಸ್ಪರ ಹೊಡೆದಾಡ್ಕೊಂಡು, ಭಾವಯಂತಿ ಉತ್ಪಾದಯಂತಿ ಎನ್ಮಿತಃ, ಪರಸ್ಪರ ಹುಟ್ಟುವಂತೆ ಮಾಡ್ತಾರೆ, ಪರಸ್ಪರ ಸಾಯುವಂತೆ ಮಾಡ್ತಾರೆ. ಅವರ ಒಳಗಿದ್ದು ಹುಟ್ಟು ಸಾವು ಅವುಗಳನ್ನು ಕೊಡುವವ ಕೃಷ್ಣನೇ ಹಾಗೆ ಅಂತ ಆ ಅರ್ಜುನ ಹೇಳ್ತಾ ಇದ್ದಾನೆ. ಜಲೋಕಸಾಂ ಜಲೆ ಯದ್ವನ್ ಮಹಾಂತೋ ಅದಂತ್ಯಣೀಯ ಸಹ ದುರ್ಬಲಾನ್ ಬಲಿನೋ ರಾಜನ್ ಮಹಾಂತೋ ಬಲಿನೋ ಮಿತಃ. ಜಲಚರಾಣಾಂ ಮತ್ಸ್ಯಾದೀನಾಂ ಮಧ್ಯೆ ಯದ್ವನ್ ಮಹಾಂತಹ. ಒಂದು ಉದಾಹರಣೆ ಕೊಡ್ತಾನೆ ಅದಕ್ಕೆ ಅರ್ಜುನ. ಹೇಗೆ ಸಮುದ್ರದಲ್ಲಿ ದೊಡ್ಡ ದೊಡ್ಡ ಮೀನುಗಳು ಹೇಗೆ ಬದುಕುತ್ತವೆ? ಅಲ್ಲಿ ಯಾರು ಅಡಿಗೆ ಮಾಡಿ ಹಾಕುವವರಲ್ಲ. ಸಮುದ್ರದಲ್ಲಿ ಮೀನುಗಳು ಹೇಗೆ ಬದುಕುತ್ತವೆ? ಇನ್ನೊಂದು ಮೀನನ್ನು ತಿಂದು ಬದುಕುತ್ತವೆ, ಸಣ್ಣದನ್ನು ತಿಂದು ಬದುಕುತ್ತವೆ ಅಷ್ಟೇ. ಜೀವೋ ಜೀವಸ್ಯ ಜೀವನಂ ಅಂತ ಹಿಂದೆ ನೋಡಿದ್ದೀವಿ. ಒಂದು ಜೀವ, ಒಂದು ಪ್ರಾಣಿ ಬದುಕಬೇಕು ಅಂದ್ರೆ ಇನ್ನೊಂದು ಪ್ರಾಣಿಯನ್ನೇ ತಿಂದು ಬದುಕಬೇಕು. ಆ ರೀತಿಯಾಗಿ ದುರ್ಬಲರನ್ನ ಬಲಿಷ್ಠರಾದವರು ಹೇಗೆ ನುಂಗಿ ಹಾಕ್ತಾರೋ ಅದೇ ತರ ಇಲ್ಲೂ ಕೂಡ ಆಗಿದೆ ಹಾಗೆ ಅಂತ. ಮಹಾಂತಹ ಬಲಿನೋ ಮಿತಃ. ಬಲಿಷ್ಠರಾದವರು ಸಣ್ಣವರನ್ನ ಸಂಹಾರ ಮಾಡಿ ಪರಸ್ಪರ ಹೊಡೆದಾಡಿಕೊಂಡು ಅವರು ಸಾಯ್ತಾರೆ ಹಾಗೆ ಅಂತ. ಸೂಕ್ಷ್ಮಾನ್ಯ ಮಹಾಂತಹ ಏಚ ಬಲಿನಃ ತೇಪಿ ಮಿತೋ ಅದಂತಿ. ಇನ್ನು ಯಾರು ಸಮಬಲ ಉಳ್ಳವರಿದ್ದಾರೆ, ಬಲಿಷ್ಠರು ಸಣ್ಣವರನ್ನ ಸಂಹಾರ ಮಾಡ್ತಾರೆ, ಸಮಬಲ ಉಳ್ಳವರು ಪರಸ್ಪರ ಹೊಡೆದಾಡಿಕೊಂಡು ಅವರು ಸಾಯ್ತಾರೆ ಹಾಗೆ ಅಂತ. ಏವಂ ಬಲಿಷ್ಠೈ ಯದುಭಿಃ ಮಹದ್ಭಿರ್ ಇತರಾನ್ ವಿಭುಃ ಯದೂನ್ಯದಿಭಿರನ್ಯೋನ್ಯಂ ಭೂಭಾರಂ ಸಂಜಹಾರಃ ಕಂಟಕಂ ಕಂಟಕೇನೈವ ದ್ವಯಂಚಾಪೀಷುತು ಸಮಂ. ಬಲಿಷ್ಠರಾದ ಯಾದವರು, ಸಾಮಾನ್ಯರಲ್ಲ, ಎಲ್ಲ ದೇವತೆಗಳು, ಅಂತಹ ಯಾದವರು ಪರಸ್ಪರ ಹೊಡೆದಾಡಿಕೊಂಡು ಸತ್ತಿದ್ದಾರೆ. ಭೂಭಾರ ದೈತ್ಯರ ಕುಲವೂ ಸಂಹಾರ ಆಗಿದೆ, ರಾಜರ ಕುಲವೂ ಕೂಡ ಸಂಹಾರ ಆಗಿದೆ. ಇನ್ನು ಕೆಲವು ರಾಜರಷ್ಟೇ ಇರ್ತಾರೆ ಹಾಗೆ ಅಂತ. ಕಂಟಕಂ ಕಂಟಕೇನೈವ ದ್ವಯಂಚಾಪಿಷುತ್ ಸಮಂ. ಪರಮಾತ್ಮನೇ ಯಾದವರ ರಕ್ಷಣೆಯನ್ನು ಮಾಡಿದ್ದು, ಯಾದವರ ಸಂಹಾರವನ್ನು ಕೂಡ ಪರಮಾತ್ಮನೇ ಅವನ ಅನುಗ್ರಹದಿಂದಲೇ ಅವನ ಇಚ್ಛೆಯಿಂದಲೇ ಆಗಿದೆ ಅಂತ. ಒಟ್ಟು ಒಂದು ಮುಳ್ಳಾಕಿ ತೆಗಿಬೇಕು. ಒಂದು ಕಾಲಲ್ಲಿ ಮುಳ್ಳು ಚುಚ್ಚಿತು ಅಂತ ಹೇಳಿ ಅದಕ್ಕೇನು ಪೂಜೆ ಮಾಡ್ತಾರ? ಕಾಲಲ್ಲಿ ಮುಳ್ಳು ಸೇರ್ಕೊಂಡಿದೆ ಹಾಗೆ ಅಂತ. ಮನೆ ಒಳಗೆ ಸಾಲಿಗ್ರಾಮ ಪೂಜೆ ಬಂದಾಗ, ಪ್ರತಿಮೆ ಬಂದಾಗ ಹೇಗೆ ಪೂಜೆ ಮಾಡ್ತೀವಿ, ಅದೇ ತರ ಕಂಟಕ ಮುಳ್ಳು ಬಂತು ಅಂತ ಪೂಜೆ ಮಾಡೋದಲ್ಲ, ಇನ್ನೊಂದು ಮುಳ್ಳಾಕಿ ತೆಗಿಬೇಕು ಅಷ್ಟೇ. ಅದೇ ರೀತಿಯಾಗಿ ಪರಮಾತ್ಮನ ಇಚ್ಛೆಯಂತೆ ಎಲ್ಲವೂ ಕೂಡ ಅದು ಕೆಲಸವನ್ನು ಮಾಡ್ತದೆ ಹಾಗೆ ಅಂತ. ರಕ್ಷಣೇನ ನ ಸುಖಂ ನಾಶನೇನ ನ ದುಃಖಂ. ಅದಕ್ಕೆ ಹೇಳಿದ್ರು ನೋಡಿ, ದ್ವಯಂಚಾಪಿ ಈಶಿತು ಸಮಂ. ಎರಡನ್ನು ಕೂಡ ಒಂದೇ ರೀತಿಯಾಗಿ ಭಾವಿಸಬೇಕು. ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರೋ ಪಾಂಡುರಂಗ ಅಂತ ಹೇಳ್ತಾರೆ. ರಕ್ಷಣೆ ಮಾಡಿದ ಅಂತ ಸುಖ ಪಡಬಾರ್ದು, ನಾಶ ಆಯ್ತಲ್ಲ ಅಂತ ದುಃಖವನ್ನು ಪಡಬಾರ್ದು. ಹುಟ್ಟು ಸಾವು ಇದನ್ನೆಲ್ಲ ಸಹಜವಾಗಿ ತೆಗೆದುಕೊಳ್ಬೇಕು ನಾವು ಒಟ್ಟು ಅಷ್ಟೇ. ಅದು ನಮಗಾದ್ರೂ ಸರಿ, ಬೇರೆಯವರಿಗಾದ್ರೂ ಸರಿ. ಇದು ಪರಮಾತ್ಮನ ನೀತಿ. ಯಾಕೆ? ಎಲ್ಲಿ ಹೋಗ್ತಾರೆ? ದೇವರ ಹತ್ರನೇ ಹೋಗ್ತಾರೆ. ಈ ಬ್ರಹ್ಮಾಂಡ ಭೂಮಿ ಎಲ್ಲವೂ ದೇವರದೇ. ಈ ಮನೆಯಿಂದ ಇನ್ನೊಂದು ಮನೆಗೆ ಹೋಗ್ತಾರೆ ಅಷ್ಟೇ. ಆ ಮನೆಯಲ್ಲಿ ಅವರು ಸಾಧನೆ ಮಾಡಿಕೊಂಡು ಸಜ್ಜನರು ಅಂತ ಆಗ್ಬಿಟ್ರೆ, ಪರಮಾತ್ಮ ಹೇಗೋ ಒಂದ್ ರೀತಿಯಂತೆ ಸಾಧನೆ ಮಾಡಿ ಯಾರ ಮುಖಾಂತರನೋ ಮಾಡಿಸಿ ಯಾರೋ ಒಂದು ಮನೆಯಲ್ಲಿ ಇಟ್ಟಿಸಿ ಅವರನ್ನ ಸನ್ಮಾರ್ಗದಲ್ಲಿ ಕರೆದುಕೊಂಡು ಹೋಗ್ತಾನೆ. ಅದರಿಂದ ನಮ್ ಜೊತೆಗೆ ಬಂದರು, ನಮ್ಮ ಮನೆಯಲ್ಲಿ ಮಕ್ಕಳು ಬಂದರು ಹಾಗೆ ಅಂತ ಸಂತೋಷ ಪಡಬೇಕಾಗಿಲ್ಲ. ದೇವರ ಕರ್ತವ್ಯ ಅವ್ರನ್ನ ಸನ್ಮಾರ್ಗದಲ್ಲಿ ಕರೆದುಕೊಂಡು ಹೋಗೋದು. ಮನೆಯಿಂದ ದೂರ ಹೋದ್ರು, ಅಗಲಿದರು, ಅದಕ್ಕೂ ದುಃಖ ಪಡಬೇಕಾಗಿಲ್ಲ. ಯಾಕೆ? ಮುಂದೆ ಯಾವ್ದಾರ ಮನೆಯಲ್ಲಿ ಅವರವರ ಕರ್ಮಕ್ಕೆ ತಕ್ಕಂತೆ ಪರಮಾತ್ಮ ಹುಟ್ಟಿಸ್ತಾನೆ. ಅದರಿಂದ ಹುಟ್ಟು ಸಾವು ರಕ್ಷಣೆ ಇದನ್ನ ದೇವರು ಮಾಡ್ತಾನೆ. ಅದನ್ನ ಸಹಜವಾಗಿ ನಾವು ತೆಗೆದುಕೊಳ್ಬೇಕೆ ಹೊರತು ಸುಖ ದುಃಖಾದಿಗಳನ್ನ ಪಡುವ ಒಂದು ಮಾಡಬಾರ್ದು. ಸುಖ ದುಃಖಾದಿಗಳನ್ನ ಪಡಬಾರ್ದು. ಆ ವಿಷಯದಲ್ಲಿ ಬರ್ತದೆ ಹೋಗ್ತದೆ, ಸುಖ ಏನು ದುಃಖ ಏನು ಹಾಗೆ ಅಂತ. ಒಟ್ಟು ದೇಶ ಕಾಲಾರ್ಥಯುಕ್ತಾನಿ ಹೃತ್ತಾಪ ಉಪಶಮಾನಿ ಚ ಹರಂತಿ ಸ್ಮರತಶ್ಚಿತ್ತಂ ಗೋವಿಂದ ಅಭಿಹಿತಾನಿ ಮೇ.
ಇನ್ನು ಮುಂದೆ ಅತಃ ಪರಂ ವಕ್ತುಂ ನ ಶಕ್ತಃ ಅಸ್ಮಿ, ಇನ್ನು ಹೆಚ್ಚು ನನ್ನಿಂದ ಹೇಳಿಕ್ ಆಗ್ತಾ ಇಲ್ಲ ಅಣ್ಣ ಹಾಗೆ ಅಂತ ಯುಧಿಷ್ಠಿರನಿಗೆ ಹೇಳಿ ಆ ಪರಮಾತ್ಮನ ಉಪದೇಶ, ಪರಮಾತ್ಮ ನನಗೆ ಏನೇನು ಉಪದೇಶಗಳನ್ನ ಏನೇನು ಮಾತುಗಳನ್ನ ಹೇಳಿದ ಅದನ್ನೆಲ್ಲ ಸ್ಮರಿಸ್ತಾ ನಾನು ಇರ್ತೇನೆ. ಇನ್ನು ಕೆಲವು ದಿವಸ ಇರ್ತೀವಿ, ಅದರಿಂದ ಅಷ್ಟು ದಿವಸ ದೇವರು ಹೇಳಿದನ್ನ ಸ್ಮರಿಸಿಕೊಂಡು ನಾನು ಇದ್ಬಿಡ್ತೇನೆ ಹಾಗೆ ಅಂತ ಚಿತ್ತಭ್ರಂಶೆ ನ ಕಿಂಚಿತ್ ವಕ್ತುಂ ಶಕ್ಯಂ ಇತಿ ಭಾವ. ಚಿತ್ತಭ್ರಂಶ, ಮನಸ್ಸಿನಲ್ಲಿ ಅಷ್ಟು ವ್ಯಥೆಯಾಗಿದೆ, ನನ್ನಿಂದ ಏನು ಹೆಚ್ಚು ಮಾತಾಡ್ಲಿಕ್ಕೆ ಆಗಿಲ್ಲ ಹಾಗೆ ಅಂತ ಉಪಸಂಹಾರ ಮಾಡ್ತಾನೆ ಅರ್ಜುನ. ಸುತೋವಾಚ ಏವಂ ಚಿಂತಯತೋ ಜಿಷ್ಣೋಃ ಕೃಷ್ಣಪಾದ ಸರೋರುಹಂ ಸೌಹಾರ್ದೇನ ಅತಿ ಗಾಢೇನ ಶಾಂತಾಸೀತ್ ವಿಮಲಾಮತಿಃ. ಈ ರೀತಿಯಾಗಿ ಚಿಂತಯತಃ ಜಿಷ್ಣೋಃ, ಪರಮಾತ್ಮನ ಮಾತುಗಳನ್ನೇ, ಪರಮಾತ್ಮ ಏನೇನು ಉಪದೇಶ ಮಾಡಿದ, ಪರಮಾತ್ಮನ ಚರಿತ್ರೆ, ಪರಮಾತ್ಮ ಮಾಡಿದ ಅನುಗ್ರಹ, ಇವುಗಳನ್ನೇ ಚಿಂತನೆ ಮಾಡ್ತಾ ಕೃಷ್ಣನ ಪಾದಪದ್ಮವನ್ನ ಸ್ಮರಣೆ ಮಾಡ್ತಾ ಸ್ನೇಹದಿಂದ ಭಕ್ತಿಯಿಂದ ದೃಢವಾದ ಜ್ಞಾನ ಭಕ್ತಿಗಳಿಂದ ಪರಮಾತ್ಮನನ್ನು ಸ್ಮರಿಸ್ತಾ ಶಾಂತನಾಗಿದ್ದು ಆಸೀದ್ ವಿಮಲಾಮತಿಹಿ, ಅವನ ಬುದ್ಧಿಯು ಕೂಡ ಆ ಮನನ ರೂಪ ಮಾಡಿ ವಿಷಯರಾಗಾದಿ ರಹಿತ ಮನನ ರೂಪ ಬುದ್ಧಿಹಿ ಅಂತ ಹೇಳ್ತಾರೆ. ವಿಷಯರಾಗಾದಿ ರಹಿತ, ಅದು ಬೇಕು ಇದು ಬೇಕು ನೋಡ್ಬೇಕು ತಿನ್ನಬೇಕು ಯಾವ ಅಪೇಕ್ಷೆಯೂ ಎಲ್ಲ ಅಪೇಕ್ಷೆಯೂ ಹೊಟ್ಟೋಯ್ತು. ಕೃಷ್ಣನ ಸ್ಮರಣೆ ಬಂದ್ರೆ ಅದೊಂದು ಅನುಕೂಲ ರೀ. ಕೃಷ್ಣನ ಸ್ಮರಣೆ ಮಾಡಿಬಿಟ್ರೆ ಇನ್ನು ಪ್ರಪಂಚದಲ್ಲಿ ಏನ್ ಬೇಡ ಅಂತ ಅನಿಸ್ಬಿಡುತ್ತೆ. ನಮ್ದೇನು ದಿನನಿತ್ಯ ಕರ್ತವ್ಯ ಇದೆ, ಕೆಲಸಗಳು ಏನಿದೆ ಅದನ್ನ ಮಾಡಿ ಮುಗಿಸ್ಬಿಡೋದು. ಟೈಮಿಗೆ ಮನೆ ಕೆಲಸ ಆಗಬೇಕು, ಮುಗಿಸಿ ಮಿಕ್ಕಿದ ಸಮಯವನ್ನ ಪರಮಾತ್ಮನ ಕತೆ ಕೇಳೋದಕ್ಕೆ, ಚಿಂತನೆ ಮಾಡೋದಕ್ಕೆ, ಕೇಳಿದ್ದನ್ನ ಚಿಂತನೆ ಮಾಡೋದಕ್ಕೆ, ಅದು ತುಂಬಾ ಮುಖ್ಯ. ಕೇಳುವುದು ಎಷ್ಟು ಮುಖ್ಯನೋ ಅಷ್ಟೇ ನೋಡಿ ಅರ್ಜುನ ಮಾಡಿ ತೋರಿಸ್ತಾ ಇದ್ದಾನೆ. ಯಾವತ್ತೋ ಕೇಳಿದ್ದು ಕೃಷ್ಣನ ಹತ್ರ. ಅರ್ಜುನ ಚಿಂತನೆ ಮಾಡುವಾಗ ಕೃಷ್ಣ ಭೂಮಿಯಲ್ಲೇ ಇದ್ದಿಲ್ಲ, ವೈಕುಂಠ ಯಾತ್ರೆ ಮಾಡಿದ್ದಾನೆ ಪರಮಾತ್ಮ. ಆದ್ರೂ ಕೂಡ ಕೃಷ್ಣ ಹೇಳಿದ್ದನ್ನೇ ಚಿಂತನೆ ಮಾಡ್ತಾ ಇದ್ದಾನೆ ನೋಡಿ. ಇದು ಅರ್ಜುನ ನಮಗೂ ಕೊಡುವ ಒಂದು ಸಂದೇಶ. ಕೃಷ್ಣ ಈಗಾಗಲೇ ನಮಗೆ ಬೇಕಾದ್ದು, ಈಗ ನೋಡಿ ಭಾಗವತ ವೇದವ್ಯಾಸರು ಬರೆದಿಟ್ಟು ನಮಗೆ ಕೊಟ್ಟು ಹೋಗಿದ್ದಾರೆ. ಮಹಾಭಾರತ ಇದೆ, ಭಗವದ್ಗೀತೆ ಇದೆ, ಇದನ್ನೆಲ್ಲ ನಿರಂತರ ನಾವು ಕೇಳ್ತಾ ಇರ್ಬೇಕು. ಪರಮಾತ್ಮ ಎದುರುಗಡೆ ಇದ್ರೂ ಇದನ್ನೇ ಹೇಳೋದು. ಪರಮಾತ್ಮ ನಮ್ಮ ಮುಂದೆ ನಿಂತಿದ್ದಾನೆ, ವೇದವ್ಯಾಸರು ಋಷಿಗಳು ನಮ್ಮ ಮುಂದೆ ನಿಂತಿದ್ದಾರೆ, ಅರ್ಜುನ ನಿಂತಿದ್ದಾನೆ. ಏನ್ ಹೇಳುವ ಅರ್ಜುನ ನಮ್ಮ ಮುಂದೆ ನಿಂತರೂ ಕೂಡ ಇದೇ ವಿಚಾರವನ್ನೇ ಹೇಳೋದು. ಭಾಗವತ ರಾಮಾಯಣ ಮಹಾಭಾರತವನ್ನೇ ಹೇಳೋದು. ಹೊಸದಾಗಿ ಇನ್ನೇನು ಹೇಳಿಕ್ ಹೋಗೋದಿಲ್ಲ, ಅವ್ರು ಮಾತು ಆಡೋದಿಲ್ಲ ಬೇರೆ ವಿಚಾರ. ಪರಮಾತ್ಮನ ಬಿಟ್ಟು ಬೇರೆ ವಿಚಾರ ಮಾತು ಆಡೋದಿಲ್ಲ. ಅದರಿಂದ ನಾವು ಕೆಲವೊಮ್ಮೆ ಯೋಚನೆ ಮಾಡೋದುಂಟು, ಆಚಾರ್ಯರು ನಮ್ ಜೊತೆಗೆ ಇದ್ದಿದ್ರೆ ಚೆನ್ನಾಗಿರೋದು, ರಾಘವೇಂದ್ರ ಸ್ವಾಮಿಗಳ ಜೊತೆಗೆ ನಾವಿದ್ದಿದ್ರೆ ಚೆನ್ನಾಗಿರೋದು, ಅವ್ರ ಕಾಲದಲ್ಲಿ ಇದ್ದಿದ್ರೆ ಹಾಗೆ ಅಂತ. ಏನ್ ಮಾತಾಡೋರು ಅವರು? ಇದೇ ವಿಷಯನೇ ಮಾತಾಡ್ಬೇಕು ಅವರು. ಅದರಿಂದ ನಮಗೆ ಆ ಬೇಸರ ಬೇಡ. ಯಾಕೆ? ದೇವರು ಡಾಕ್ಯುಮೆಂಟ್ ಮಾಡಿ ನಮಗೆ ಕೊಟ್ಟು ಹೋಗಿದ್ದಾನೆ. ಅದನ್ನ ನಾವು ಕೇಳಬೇಕು, ಕೇಳಿದ್ದನ್ನ ಬಿಡದೆ ಮತ್ತೆ ಮತ್ತೆ ಚಿಂತನೆ ಮಾಡ್ತಾ ಇರಬೇಕು. ಅದನ್ನ ಮಾಡಿದ ಅರ್ಜುನ. ಅದರಿಂದ ಏನಾಯ್ತು ಲಾಭ? ಅವನಲ್ಲಿ ಇದ್ದ ದೋಷಗಳೆಲ್ಲ ಹೋಯ್ತಂತೆ, ರಾಗಾದಿ ದೋಷಗಳೆಲ್ಲವೂ ಕೂಡ ಹೋಯಿತು ಅಂತ ಹೇಳ್ತಾರೆ. ಇದು ಶ್ರೀಮದ್ ಭಾಗವತೆ ಪ್ರಥಮ ಸ್ಕಂದೆ ಚತುರ್ದಶೋಧ್ಯಾಯ. ಇಲ್ಲಿಗೆ 14ನೇ ಅಧ್ಯಾಯ ಮುಗಿತು. ಮುಂದೆ ಏನಾಯ್ತು ಅಂತ ಮತ್ತೆ ನೋಡೋಣ. ಶ್ರೀಮಧ್ವ ಅಂತರ್ಗತ. ಶ್ರೀಕೃಷ್ಣ ಅರ್ಪಣಂ. ಶ್ರೀಹರೇಣ.